ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನೊಂದು ಮನೆ ಟಿಪ್ಸ್ನ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗಿದು ಹೇಳಿದ್ದು ನಮ್ಮಮ್ಮ. ಸೊ ನಾನು ಇದನ್ನು ಟ್ರೈ ಮಾಡಿದ್ಮೇಲೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ, ಈ ವೆದರಲ್ಲಿ ಕೋಲ್ಡು, ಕಾಫು, ತಲೆನೋವು ಬರೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಒಂದೊಂದು ಸತಿ ಟ್ಯಾಬ್ಲೆಟ್ ತೊಗೊಂಡ್ರು ಅದು ಹೋಗಲ್ಲ. ಸೊ ಏನು ಮಾಡಬೇಕು ಗೊತ್ತಾಗಲ್ಲ. ಹೀಗೆ ನನಗೆ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿತ್ತು 2 days ಬ್ಯಾಕು. ಸೊ ನಮ್ಮಮ್ಮ ಈ ಥರ ಮಾಡು ಅಂತ ಅಂದ್ಬಿಟ್ಟು ಒಂದು ಟಿಪ್ಸ್ ಕೊಟ್ಟರು. ಏನದು ಅಂತಂದರೆ, ಎಲ್ಲರ ಮನೇಲೂ ಬಾಣಲಿ, ತವಾ ಕಾಮನಾಗಿ ಇದ್ದೇ ಇರುತ್ತೆ. ಸೊ ಇದನ್ನು ಒಲೆ ಮೇಲೆ ಇಡಬೇಕು. ಒಲೆ ಮೇಲೆ ಇಟ್ಟು ಅದು ಹೊಗೆ ಬರಬೇಕು. ಚೆನ್ನಾಗಿ ಹೊಗೆ ಬಂದಮೇಲೆ ರಾಗಿ ಹಸಿಟ್ಟಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ರಾಗಿ ಹಸಿಟ್ಟು ಅದ್ರ ಮೇಲೆ ಹಾಕಬೇಕು. ಅದು ಹಾಕಿದ್ಮೇಲೆ ಅದು ಹೊಗೆ ಇನ್ನೂ ಜಾಸ್ತಿ ಆಗುತ್ತೆ. ಅದ್ರ ಮೇಲೆ ಒಂದು ಚಿಟಿಕೆ ಅರಿಶಿನ, ಚೆನ್ನಾಗಿ ಅದು ಹೊಗೆನ ಚೆನ್ನಾಗಿ ತೊಗೊಳ್ಳಿ. ಅದನ್ನು ಮೂಗಿಗೆ, ಕಿವಿಗೆ, ಹಣೆಗೆ ಚೆನ್ನಾಗಿ ಅದು ಹೊಗೆ ತೊಗೊಂಡ್ರೆ 100% ಕಮ್ಮಿ ಆಗುತ್ತೆ. ನನಗೆ ರನ್ನಿಂಗ್ ನೋಸ್ ತುಂಬ ಆಗ್ತಿತ್ತು, ಕಮ್ಮಿನೇ ಆಗಿರಲಿಲ್ಲ. ನನಗೆ ಕೋಲ್ಡ್ ಬಂದರೆ ಬೇಗ ಹೋಗೋದೇ ಇಲ್ಲ. ಸೊ ನಾನು ಇದನ್ನು ಟ್ರೈ ಮಾಡಿದೆ. ನನಗೆ ನಿಜ ಇಮ್ಮಿಡಿಯೇಟ್ ರಿಸಲ್ಟ್ ಸಿಕ್ತು. ನನಗೆ ಕಮ್ಮಿ ಆಯಿತು, ತಲೆಭಾರ ಇತ್ತು, ತಲೆಭಾರ ಕಮ್ಮಿ ಆಯಿತು. ನನಗೆ ಅವತ್ತು ಆಫೀಸಿಗೆ ಹೋಗಲೇಬೇಕಿತ್ತು, ನಂಗೆ ರಜಾ ಹಾಕೋಕ್ಕಿರಲಿಲ್ಲ. ಸೊ ನಾನು ಇದನ್ನು ಟ್ರೈ ಮಾಡ್ಕೊಂಡು ಹೋದೆ. ನನಗೆ ನಿಜ ಫುಲ್ ನಿಂತೇ ಹೋಯ್ತದು. ನೀವು ಒಂದು ಸತಿ ಟ್ರೈ ಮಾಡಿ, ವರ್ಕ್ ಆಗುತ್ತೆ. ಯಾಕಂದರೆ ನನಗೆ ವರ್ಕ್ ಆಗಿದೆ, ನಾನು ಟ್ರೈ ಮಾಡಿದ್ದೀನಿ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಹಳೆ ಕಾಲದವರೆಲ್ಲ ಸೊ ಆಲ್ಮೋಸ್ಟ್ ಈ ಥರ ಟ್ರೈ ಮಾಡಿನೇ ಅವ್ರದ್ದು ಹೆಲ್ತ್ ಇಶ್ಯೂ ಎಲ್ಲ ಕ್ಲಿಯರ್ ಮಾಡ್ಕೊತಿದ್ರು. ಸೊ ಒಂದು ಟ್ರೈ ಮಾಡೋದ್ರಲ್ಲಿ ಏನೂ ಇಲ್ಲ ಅಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.